ನಾವು ನಾವು ಈ ದಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿಬಿಟ್ಟು ನಮ್ಮ ಸಾಗರದ ಶ್ರೀ ಮಹಾಗಣಪತಿ ದೇವರಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿದ್ದೀವಿ. ಒಂದು ವಿಶೇಷ ಪೂಜೆ. ಯಾಕೆ ಅಂತ ಹೇಳಿದರೆ ನಮಗೆ ಒಂದು ಒಂದು ಹುರುಪಿದೆ. ನಮ್ಮ ನಾಯಕರು ಗೋಪಾಲಕೃಷ್ಣ ಬೇಳೂರವರು ಸಚಿವರಾಗಬೇಕು. ಡಿ ಕೆ ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ ಸಚಿವರಾಗಬೇಕು. ಹಾಗಾಗಿ ಮೊದಲನೇ ಪೂಜೆ ವಿನಾಯಕನಿಗೆ ಅಂತ ಹೇಳಿ ಒಂದು ಮಾತಿದೆ. ಹಾಗಾಗಿ ನಮ್ಮ ಮಹಾಗಣಪತಿಯಲ್ಲಿ ಒಂದು ಪ್ರಾರ್ಥನೆ ಮತ್ತು ವಿಶೇಷ ಪೂಜೆಯನ್ನು ಮಾಡಿ ನಾವು ಹೆಜ್ಜೆ ಇಡ್ತಾ ಇದ್ವಿ. ಯಾಕೆ ಅಂತ ಹೇಳಿದರೆ ನಮ್ಮ ನಾಯಕರ ಬಗ್ಗೆ ನೀವೆಲ್ಲರೂ ತಿಳಿದಂಗೆ ಒಂದು ಪಕ್ಷ ಸಂಘಟನೆಯಲ್ಲಿ ಮುಂದಿರ್ತಾರೆ. ಹಾಗೆ ಎಲ್ಲರ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಭಾಳ ಬೇರೆ ಎಲ್ಲ ನಾಯಕರಿಗಿಂತ ಒಂದು ಗಟ್ಟಿಯಲ್ಲಿ ಗಳಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಜನರಲ್ಲಿರುವಂಥ ಒಂದು ಏನು ಒಡನಾಟ, ಜನರ ಬಗ್ಗೆ ಇರುವಂಥ ಕಾಳಜಿ, ಇವೆಲ್ಲ ಕೂಡ ಕನ್ಸಿಡರ್ ಆಗುತ್ತೆ. ಹಾಗಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವರ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಇದು ನಮ್ಮ ಮನವಿ ಅನ್ನೋದಕ್ಕಿಂತ ಒಂದು ಒತ್ತಾಯ ಅಂತ ಹೇಳ್ತೀವಿ. ಯಾಕಂತ ಹೇಳಿದರೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಹಾಗೆ ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ ಎಲ್ಲ ನಮ್ಮ ಈ ಭಾಗದಲ್ಲಿ ಏನಾಗಿದೆ ಅಂತ ಹೇಳಿದರೆ ಸಂಘಟನೆ ಸ್ವಲ್ಪ ವೀಕ್ ಆಗ್ತಾ ಇದ್ದೀವಿ. ಗೋಪಾಲಕೃಷ್ಣ ಬೇಳೂರವರಿಗೆ ಒಂದು ಅವಕಾಶ ಕೊಟ್ಟರೆ ಇವರ ಸಂಘಟನೆ ಗಟ್ಟಿಯಾಗುತ್ತೆ. ಯಾಕಂತ ಹೇಳಿದ್ರೆ ಜನರ ಬಗ್ಗೆ ಒಂದು ವಿಶೇಷ ಕಾಳಜಿ ಇರೋದ್ರಿಂದ, ಕಾರ್ಯಕರ್ತರ ಬಗ್ಗೆ ಒಂದು ವಿಶೇಷ ಕಾಳಜಿ ಇರೋದ್ರಿಂದ ಎಲ್ಲರನ್ನೂ ಒಂದು ಒಗ್ಗೂಡಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಇವ್ರಿಗೆ ಮಂತ್ರಿಗಿರಿ ಕೊಟ್ಟರೆ, ಅಂದರೆ ಸಚಿವ ಸ್ಥಾನವನ್ನು ಕೊಟ್ಟರೆ ಒಂದು ಒಳ್ಳೆ ಪ್ರಬಲವಾದ ಕಾಂಗ್ರೆಸ್ ಪಕ್ಷವನ್ನು ನಾವು ಈ ಭಾಗದಲ್ಲಿ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟ.